ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಬಿಗ್ ಅಪ್ಡೇಟ್ ಅಂತಂದರೆ, ಮೊದಲು ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟಿದ್ರು, ಈಗ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಎಲ್ಲ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಓಕೆನಾ? ಬನ್ನಿ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೇಪರ್ 1 ನೋಡ್ತಾ ಹೋಗೋಣ. ಪೇಪರ್ 1 ನೋಡ್ತಾ ಇರ್ಬೋದು ನೀವು, 3 ಕ್ವಶನ್ಗಳಿಗೆ ಗ್ರೇಸನ್ನು ನೀಡಿದ್ದಾರೆ. ಅಂದರೆ 3 ಇಂಟು 2 ಮಾಡಿದರೆ 6 ಮಾರ್ಕ್ಸ್ ನಿಮಗೆ ಗ್ರೇಸ್ ಸಿಕ್ಕಿದೆ. ಮತ್ತು ಇನ್ನು 2 ಕ್ವಶನ್ಗಳಲ್ಲಿ ಆನ್ಸರ್ಸನ್ನು ಚೇಂಜ್ ಮಾಡಿದ್ದಾರೆ. ಇದನ್ನು ನೀವು ಗಮನಿಸಬಹುದು. ಇದು ಜನರಲ್ ಸ್ಟಡೀಸ್. ಓಕೆನಾ? ಪೇಪರ್ 1ಗೆ ಸಂಬಂಧಪಟ್ಟಂತೆ ಒಟ್ಟು 5 ಕ್ವಶನ್ಗೆ ಇಲ್ಲಿ ಅವ್ರೇನು ಮಾಡಿದ್ದಾರೆ, ಆನ್ಸರನ್ನು ಚೇಂಜ್ ಮಾಡಿದ್ದಾರೆ. ಕೆಲವೊಂದಷ್ಟು ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿದ್ದಾರೆ. ಒಟ್ಟು ಟೋಟಲ್ ಆಗಿ 5 ಕ್ವಶನ್ಸ್ಗೆ ಅವ್ರೇನು ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಜನರಲ್ ಸ್ಟಡೀಸ್ಗೆ ಮಾತ್ರ 3 ಕ್ವಶನ್ಗೆ ಗ್ರೇಸ್ ಕೊಟ್ಟಿದ್ದಾರೆ, 2 ಕ್ವಶನ್ಸ್ಗೆ ಆನ್ಸರನ್ನು ಚೇಂಜ್ ಮಾಡಿದ್ದಾರೆ, ಆಪ್ಷನ್. ಓಕೆನಾ? ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕಾಮರ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, 5 ಕ್ವಶನ್ಸ್ಗೆ ಅವ್ರು ಏನು ಮಾಡಿದ್ದಾರೆ, ಕೀ ಆನ್ಸರನ್ನು ಚೇಂಜ್ ಮಾಡಿದ್ದಾರೆ. ಅದನ್ನು ನೀವು ನೋಡ್ಕೊಳ್ಬಹುದು. ಬಹಳಷ್ಟು ಅಭ್ಯರ್ಥಿಗಳು ಯಾವಾಗ ರಿವೈಸ್ಡ್ ಕೀ ಆನ್ಸರ್ ಬಿಡ್ತಾರೆ ಬ್ರದರ್ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಕಾಮರ್ಸ್ದು ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು. ಬೇರೆ ಬೇರೆ ವಿಷಯಗಳಿಗೆ ಏನಾದರೂ ನಿಮಗೆ ರಿವೈಸ್ಡ್ ಕೀ ಆನ್ಸರ್ ಬೇಕಾಗಿತ್ತಪ್ಪ ಅಂತಂದರೆ ನನಗೆ ಒಂದು ಕಮೆಂಟ್ ಮಾಡಿ. ಓಕೆನಾ? ಅದಲ್ಲದೆ ಈ ಕೀ ಆನ್ಸರ್ನ ನಾವು ಹೇಗೆ ಪಡ್ಕೊಳ್ಳೋದು ಅಂತಂದೇಳಿ ನೀವು ಅಂದ್ಕೊಂಡಿದ್ರೆ, ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ KEA ಅವ್ರದ್ದು ವೆಬ್ಸೈಟ್ ಲಿಂಕ್ ಕೊಡ್ತೀನಿ. ಅದನ್ನು ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಕ್ವಶನ್ ಪೇಪರ್ ಅಥವಾ ಕೀ ಆನ್ಸರು ಎಲ್ಲ ರೀತಿಯ ಮಾಹಿತಿಯನ್ನು ನೀವು ಅಲ್ಲಿ ಪಡ್ಕೊಳ್ಬಹುದು. ಓಕೆನಾ? ಇದಿಷ್ಟು ಇವತ್ತಿನ ಬಿಗ್ ಅಪ್ಡೇಟ್ ಆಗಿರುತ್ತೆ. ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಯಾವಾಗ ಬ್ರದರ್ ರಿವೈಸ್ಡ್ ಕೀ ಆನ್ಸರ್ ಬಿಡ್ತಾರೆ ಅಂತಂದೇಳಿ. ಅವರಿಗೋಸ್ಕರನೇ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಇದಾದ ಸ್ವಲ್ಪ ದಿನದಲ್ಲಿ ಒಂದು 3-4 ಡೇಸಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಕೋರ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಓಕೆನಾ? ಇದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ. KEA ಅವರು ಬಹಳ ಫಾಸ್ಟಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದ್ದರಿಂದ ಜನರಲ್ ಸ್ಟಡೀಸು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ವಶನ್ಸು ಮತ್ತು ನಿಮ್ಮ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಓಕೆನಾ? ಇದಿಷ್ಟು ಇವತ್ತಿನ ಬಿಗ್ ಅಪ್ಡೇಟ್ ಆಗಿದೆ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ಕೆಸೆಟ್ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.